ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ನೋಡಿರಿ, ಇವತ್ತು ಮಾರ್ನಿಂಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಸಮಯ ಈಗ 10 ಗಂಟೆಗೆ ಆಗೈತೆ ನೋಡಿರಿ. ಕೆಲವೊಂದು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ, ನಿಮ್ಮ ಜೊತೆ ಮಾತಾಡ್ಬೇಕಂತೇಳಿ ನಾನು ಇವತ್ತು ಮಾತಾಡೋದಕ್ಕೆ ಟೈಮ್ ಸ್ವಲ್ಪ ಸಮಯ ಮಾಡಿಕೊಂಡು ನಿಮ್ಮ ಜೊತೆ ನಾನು ಮಾತಾಡ್ಲಿಕ್ಕತ್ತೀನಿ. ಹಾಗೆ ಯಾರೆಲ್ಲ ನೋಡ್ಲಿಕ್ಕತ್ತೀನಿ, ಮೊದಲು ಲೈಕ್ ಮಾಡಿರಿ, ವಿಡಿಯೋಕ್ಕೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ, ಎಲ್ಲರೂ ಸಪೋರ್ಟ್ ಮಾಡಿರಿ, ಹೆಚ್ಚೆಚ್ಚು ವಿಡಿಯೋಗಳು ನೋಡ್ತಾ ಹೋಗ್ರಿ. ಓಕೆ, ನಾನು ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಸ್ವಲ್ಪ ವಿಡಿಯೋ ಮಾಡಬೇಕಾಗಿತ್ತು, ನಾನು ಆ್ಯಕ್ಚುಲಿ ಲೇಟ್ ಆಯಿತು, ಕಾರಣಾಂತರಗಳಿಂದ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇವತ್ತು ಯಾಕೆ ವಿಡಿಯೋ ಮಾಡ್ಲಿಕ್ಕತ್ತೀನಿ, ಎದ್ರ ಸಂಬಂಧ ವಿಡಿಯೋ ಮಾಡತ್ತೀನಿ, ಏನು ಸ್ಪೆಷಲ್ ಇವತ್ತು ನನಗಾದ ಖುಷಿ ಏನು, ಇವತ್ತು ಖುಷಿ ಆಗಿರೋದು ನೋಡಿರಿ, ನನಗೆ ಭಾಳ ಖುಷಿ ಆಗೈತಿ. ಆ ಖುಷಿ ಆದ ಸಂಬಂಧ ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಮಾಡ್ಲಿಕ್ಕತ್ತೀನಿ. ಏನು ಖುಷಿ ಅಂತಂದ್ರೆ, ಯಾವ ಖುಷಿ ಅಂತಂದ್ರೆ ನೋಡಿರಿ, ಒಂದು ವಿಡಿಯೋ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಎಲ್ಲರೂ ಕೇಳ್ತಾರೆ, ಏನು ರೀ ನಿಮ್ಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಪಿನ್ ಬಂತಾ, ನಿಮ್ಗೆ ಪೇಮೆಂಟ್ ಬಂತಾ ಅಂಥೇಳಿ ಕೇಳ್ತಾರೆ. ಏನು ಪಿನ್ನು ಬಂದಿಲ್ಲ, ಪೇಮೆಂಟು ಬಂದಿಲ್ಲ, ನಾ ಇನ್ನೂ ಏನೂ ತೊಗೊಂಡಿಲ್ಲ ರೀ, ಇನ್ನೂ ಪ್ರೊಸೆಸಿಂಗ್ ಒಳಗೈತಿ, ನಾ ಇನ್ನೂ ಮಾಡ್ಲಿಕ್ಕತ್ತೀನಿ, ನಾ ಇನ್ನೂ ಯೂಟ್ಯೂಬರ್ ಇನ್ನೂ ಆಗಿಲ್ಲ ಅಂತ ನಾ ಇದನ್ನೇ ಹೇಳ್ತಾ ಬನ್ನಿ. ಭಾಳ ಅಂದ್ರೆ ಭಾಳ ಕಷ್ಟ ನೋಡಿರಿ ಜರ್ನಿ ಒಳಗೆ. ಯಾಕಂತಂದ್ರೆ ನನಗೂ ಒಂದು ಏನೋ ಇಂಟ್ರೆಸ್ಟ್ ಇತ್ತು, ಏನೋ ಮಾಡ್ಬೇಕನ್ನೋದು ಒಂದು ಇಂಟ್ರೆಸ್ಟು. ಯಾರ್ದೋ ನೋಡ್ತಿದ್ದೆ, ನನ್ನ ಫ್ರೆಂಡ್ಸ್ ನೋಡ್ತಿದ್ವಿ, ಅಥವಾ ನಮ್ಗೆ ಬೇಕಾದವ್ರದ್ದು ನೋಡ್ತಿದ್ವಿ, ಇಲ್ಲೇ ಬಾಜುಕಾಗಲಿ, ಮನೆ ಬಾಜುಕಾಗಲಿ, ನಮ್ಗೆ ಬೇಕಾದವ್ರದ್ದು ಆಗಲಿ ನೋಡ್ತೀವಿ. ಅವರೆಲ್ಲ ಯೂಟ್ಯೂಬರು ಹಂಗೆ ಮಾಡ್ತಾರೆ ವಿಡಿಯೋ, ಹಿಂಗೆ ಮಾಡ್ತಾರೋ, ಜನ್ರಲ್ ಆಗಿ ಮಾಡ್ತಾರೋ, ಅಥವಾ ತಮ್ಮದು ಫ್ಯಾಮ್ಲಿ ಬಗ್ಗೆ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ವಿಡಿಯೋ, ನಾನು ಮಾಡ್ಬೇಕಂಥೇಳಿ ನನಗೂ ಒಂದು ಕ್ಯೂರಿಯಾಸಿಟಿಯಿಂದ ನಾನು ಒಂದು ಸ್ಟಾರ್ಟ್ ಮಾಡ್ಕೊಂಡೆ ಯೂಟ್ಯೂಬ. ನನ್ನದೇ ಆದಂಥ ಚಾನಲ, ನನ್ನ ಮಗಳ ಹೆಸರು ಮ್ಯಾಗ ಪ್ರಣವಿ ಆ್ಯಕ್ಟಿವಿಟೀಸ್ ಇನ್ ಕನ್ನಡ ಅಂಥೇಳಿ ಮಾಡಿದ್ಮ್ಯಾಗ ಆಳದೊಳಗೆ ಹೊಕ್ಕಾಗ ಗೊತ್ತು ನೋಡ್ರಿ, ಬಂದೀವಿ ಇನ್ನು ಹಿಂದೆ ಸರ್ಕೋಬಾರ್ದು. ಮಾಡಿದ್ಲೋಡು ನೀಗ್ಲಾರ್ಕ ಆಕಿಗೂ ಯಾಕೋ ಇದನ್ನು ಭಾಳ ಕಷ್ಟ ಆಯ್ತು ಅಂತೇಳಿ ಹೇಡಿಯಿಂದ ಹಿಂದೆ ಸರ್ಕೊಂಡು ನೋಡು ಅಂತ ಅನಿಸ್ಕೋಬಾರ್ದು ಅಂಥೇಳಿ ಇದನ್ನ ಏನು ನಾನು ಮಾಡ್ಲಿಕ್ಕತ್ತೀನಿಲ್ಲ, ಇದನ್ನು ಹಿಂದೆ ಸರ್ಕೋಬಾರ್ದು, ಇದನ್ನು ಮಾಡಲೇಬೇಕು, ಎಷ್ಟೇ ಕಷ್ಟ ಆಗಲಿ ಇದನ್ನು ಫೇಸ್ ಮಾಡಲೇಬೇಕಂಥೇಳಿ ಸೊ ನಾ ಇದಕ್ಕೆ ಕೈ ಹಾಕಿದ್ನಿ. ಇದು ನೋಡಿರಿ, ಒಂದು ಯೂಟ್ಯೂಬ್ ಚಾನಲ್ ನಾವು ತೆಗ್ದೀವಿ ಅಥವಾ ನಾ ಮಾಡಕತ್ತೀನಿ ಅಂತಂದ್ರೆ ಇದಕ್ಕೆ 4,000 ವಾಚ್ ಅವರ್ ಆಗ್ಬೇಕು ರೀ. ಇದು 1,000 ಸಬ್ಸ್ಕ್ರೈಬು, 4,000 ವಾಚ್ ಅವರ್ ಆದಾಗ ನಮ್ದು ಏನಾಗ್ತೈತಿ, ಚಾನಲ್ ಮಾನಿಟೇಷನ್ ಆನ್ ಆಗ್ತೈತಿ. ಆಲ್ರೆಡಿ ನಂದು ಮಾನಿಟೇಷನ್ ಆನ್ ಆಗೈತಿ. ಮಾನಿಟೇಷನ್ ಆನ್ ಆಗೋಣ ಎಲ್ಲರೂ ಏನು ಕೇಳಿಕತ್ರು, ನಿಮ್ಮದು ಮಾನಿಟೇಷನ್ ಆನ್ ಆಗೈತೆ ರೀ, ಮತ್ತು ಗೂಗಲ್ ಆ್ಯಡ್ಸೆನ್ಸ್ ಕಡೆ ನಿಮ್ಗೆ ಪಿನ್ ಬಂತಾ, ಪೇಮೆಂಟ್ ಬಂತಾ ಅಂತ ಕೇಳಿಕತ್ತಿದ್ರು. ಅದು ಇನ್ನೂ ಏನೂ ಬಂದಿರಲಿಲ್ಲ. ಈಗ ಒಂದು ಖುಷಿ ವಿಚಾರ ಏನಂತಂದ್ರೆ, ಗೂಗಲ್ ಕಡೆಯಿಂದ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಈ ಥರ ಒಂದು ಲೆಟ್ರ್ ಬಂದೈತೆ ನೋಡಿರಿ, ಭಾಳ ಖುಷಿಯಾಗೈತಿ. ಇದು ಬಂದ 1 ತಿಂಗಳು ಆಗ್ಬತ್ತು ನನಗೆ. ಆ್ಯಕ್ಚುಲಿ ಇದ್ರದ್ದೆಲ್ಲ ನಾನು ಹೇಳ್ಬೇಕು ನಿಮ್ಮ ಮುಂದೆ. ಈಗ ನಾನು ಆ್ಯಕ್ಚುಲಿ ಈ ಥರ ಒಂದು ಲೆಟ್ರ್ ಬರ್ತದೆ ನೋಡಿರಿ ಪೋಸ್ಟ್ ಮುಖಾಂತರ. 4,000 ವಾಚ್ ಅವರು, 1,000 ಸಬ್ಸ್ಕ್ರೈಬ್ ಆಗಿಂದ ಮಾನಿಟೇಷನ್ ಆನ್ ಆಯಿತು. ಒಂದು ಹಂತಕ್ಕೆ ಬಂದ್ವಿ. ಅದು ಒಂದು $10 ಆಗ್ಬೇಕು ನೋಡಿರಿ, ಮಿನಿಮಮ್ ಒಂದು $10 ಆದಾಗ ಈ ಥರ ನಾವು ಅವ್ರು ಒಂದು ಇಮೇಲ್ ಕಡೆ ಒಂದು ಮೆಸೇಜ್ ಹಾಕಿದಾಗ ನಾವು ಅದಕ್ಕೆ ಅಪ್ಲೈ ಮಾಡಿದಾಗ ಈ ಥರ ಒಂದು ಲೆಟ್ರ್ ಬರುತ್ತೆ. ಲೆಟ್ರ್ ಬಂದಿಂದ ನೋಡಿರಿ, ಇಲ್ಲಿ ಹಿಡ್ದಿಲ್ಲ, ಇಲ್ಲಿ ನಂಬರ್ ಐತಿರೋದು. ಈ ನಂಬರ್ನ ನಾವು ಏನು ಮಾಡಬೇಕು, ಅದ್ರೊಳಗೆ ನಾವು ಅವ್ರೇನು ಕೇಳಿರ್ತಾರಲ್ಲ, ವೆರಿಫೈ ಮಾಡೋದಿರ್ತೈತಲ್ಲ, ನಮ್ಮದು ಎಲ್ಲ ಅಡ್ರೆಸ್ ಅದು ಅದರೊಳಗೆ ನಾವು ಹಾಕಬೇಕಾಗ್ತೈತೆ. ನಮ್ಮದೆಲ್ಲ ಇನ್ಫಾರ್ಮೇಷನ್, ಎಲ್ಲ ಅಡ್ರೆಸ್ ಕೇಳಿರ್ತದೆ, ಅಡ್ರೆಸ್ಸು ಇನ್ಫಾರ್ಮೇಷನು ಈ ಥರ ಇಲ್ಲಿ ನಂಬರ್ ಇರುತ್ತೆ. ಈ ನಂಬರ್ ಅದರೊಳಗೆ ನಾವು ಮೆಸೇಜನ್ನ ಆ್ಯಡ್ ಮಾಡಬೇಕಾಗ್ತದೆ ನೋಡಿ. ಆಲ್ರೆಡಿ ನಾನು ಮಾಡೀನಿ. ಮಿನಿಮಮ್ ಇದು ಯಾವುದಿದು ಏಪ್ರಿಲ್ ತಿಂಗಳು ನೋಡಿರಿ. ಇದು ನನಗೆ ಮಾರ್ಚ್ 1ಗೆ ಬಂದೈತಿ. ಇದು ಏಪ್ರಿಲ್ ತಿಂಗಳಿದು, ಮಾರ್ಚ್ 1ಗೆ ಬಂದೈತಿ. ಒಂದು 15-25 ದಿವಸ ಆಗಿ ಬಂತು ಬಂದು ನನಗೆ. ಆ್ಯಕ್ಚುಲಿ ವಿಡಿಯೋ ಮಾಡೋದಾಗಿರಲಿಲ್ಲ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಾಗಿರಲಿಲ್ಲ. ಸೊ ಇವತ್ತು ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಭಾಳ ಖುಷಿ ಅನ್ನಿಸ್ಲಿಕ್ಕತ್ತದ. ಯಾಕೆ ಖುಷಿ ಅನ್ನಿಸ್ಲಿಕ್ಕತ್ತದ, ನಾನು ಏನು ಪೇಮೆಂಟು ತೊಗೊಂಡಿಲ್ಲ, ಆ್ಯಕ್ಚುಲಿ ಏನು ಅಕೌಂಟ್ ನಂಬರು ಹಾಕಿರಲಿಲ್ಲ, ಏನೂ ಇಲ್ಲ. ಜಸ್ಟ್ ಮಾನಿಟೇಷನ್ ಆನ್ ಆಗಿತ್ತು ಒಂದು ಹಂತದವರೆಗೆ. ಇದು ಬಂತು ನೋಡಿರಿ, ಒಂದು ಸ್ವಲ್ಪ ಯಾಕೋ ಧೈರ್ಯ ಬರ್ಲಿಕ್ಕತ್ತದ, ನನಗೂ ಇಂಟ್ರೆಸ್ಟ್ ಬರ್ಲಿಕ್ಕತ್ತದ. ಇದು ಬಂತಲ್ಲ, ಒಂದಿನ ನಾನು ಯೂಟ್ಯೂಬರ್ ಆಗೀನಿ, ಯೂಟ್ಯೂಬರ್ ಆಗೀನಿ, ಒಂದಿನ ಪೇಮೆಂಟ್ ಬರ್ತೈತನು ಒಂದು ಏನು ಆಸೆ ನೋಡಿರಿ. ನಮಗೂ ಒಂದಿನ ಖಂಡಿತವಾಗ್ಲೂ ಬರ್ತೈತಿ. ಇದು ಬಂದೈತಲ್ಲ, ಓಕೆ, ಖಂಡಿತವಾಗ್ಲೂ ನಮಗೂ ಒಂದಿನ ಪೇಮೆಂಟ್ ತೊಗೋತೀವಿ. ಸೊ ಪೇಮೆಂಟ್ ತೊಗೋಬೇಕು ಅಂತಂದರೆ ಇದನ್ನು ನಾವು ಇದರೊಳಗೆ ವೆರಿಫಿಕೇಷನ್ ಮಾಡಿದಾಗ ಮತ್ತು $100 ಕೊಡ್ಬೇಕು ನೋಡಿರಿ. ಒಂದು $100 ಕೂಡಿದಾಗ ನಮಗೆ
ಆವಾಗ ನಮಗೆ ಪೇಮೆಂಟ್ ಬರೋಕೆ ಸ್ಟಾರ್ಟ್ ಆಗ್ತೈತಿ. ಈಗ ನಾವು ಸೆಕೆಂಡ್ ಹಂತಿಗೆ ತಲುಪಿವಿ. ಒಂದು ಹಂತ ಮುಗೀತು, ಇದು ಸೆಕೆಂಡ್ ಹಂತದ್ದು. ಯೂಟ್ಯೂಬ್ದೊಳಗೆ ರೂಲ್ಸ್ ರೆಗ್ಯುಲೇಷನ್ಸ್ ಭಾಳ ಅದಾವ, ಫಾಲೋ ಮಾಡ್ಬೇಕಾಗ್ತೈತೆ ನೋಡಿರಿ. ಹಾಂ, ಇದ್ರೊಳಗೆ ನೋಡಿರಿ ರೂಲ್ಸ್ ರೆಗ್ಯುಲೇಷನ್ಸ್ ಭಾಳ ಅದಾವ. ಈಗ $10 ಆಗಿಂದ ಈ ಥರ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಈ ಥರ ಒಂದು ಪಿನ್ ಬಂದೈತಿ. ಇದನ್ನು ವೆರಿಫಿಕೇಷನ್ ಮಾಡೇది. ಈಗ ಆಲ್ರೆಡಿ ಹಾಕಿ ನಾ ಇದನ್ನೆಲ್ಲ ಹಾಕೀನಿ. ಇನ್ನು $100 ಆದಾಗ ಪೇಮೆಂಟ ಬರ್ಬೋದು. ಇನ್ನೂ $100 ಆಗಬೇಕು ಅಂದರೆ ನೀವೆಲ್ಲರೂ ನೋಡಬೇಕು, ಸಪೋರ್ಟ್ ಮಾಡಬೇಕು, ಜಾಸ್ತಿ ವ್ಯೂಸ್ ಬರಬೇಕು. ಈಗ ಇಷ್ಟೆಲ್ಲ ಮಾಡೀವಲ್ಲ, ಇನ್ನೇನು ಲೆಕ್ಕಕ್ಕಿಲ್ಲ ರೀ. ಇನ್ಮೇಲೆ ಮಾಡ್ತೀವಲ್ಲ ವಿಡಿಯೋಸ, ಇದು ಮೇನ್ ಇಂಪಾರ್ಟೆಂಟ್. ಈಗ ಇದನ್ನೇನು ನಾ ಪಿನ್ ಹಾಕಿಲ್ಲ, ಇನ್ಮೇಲೆ ಏನು ವಿಡಿಯೋಸ್ ಮಾಡ್ತೀನಿ ಅದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಇಷ್ಟೆಲ್ಲ ಮಾಡಿದ್ದು ಏನೂ ಅಲ್ರಿ, ಅದು ಈಗ ಜಸ್ಟ್ ಇದು ಬರೋದಕ್ಕೆ ಅಷ್ಟೇ ಆಯಿತು. ಇನ್ಮೇಲೆ ಏನು ನಾವು ಮಾಡ್ತೀವಲ್ಲ, ಇದನ್ನೇನು $100 ಕೊಡ್ಬೇಕು ರೀ. $10 ಆಯಿತು, ಇನ್ನು $100 ಅಂದ್ರೆ ಈಗ ಮಾನಿಟೇಷನ್ ಆನ್ ಆಗಿಂದ ನನ್ನ ವಿಡಿಯೋಗಳು ನೋಡ್ತಾ ಹೋಗ್ತೀರಿ ನೀವು. ಬ್ರೇಕ್ ಬರ್ತಾವೆ ನಡ್ಬರ್ಕ, ಮಧ್ಯೆ ಬ್ರೇಕ್ ಬರ್ತಾವೆ, ನೀವು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಆ ಬ್ರೇಕ್ ಬರ್ತೈತಲ್ಲ, ಆ ಬ್ರೇಕ್ ಬಂದಾಗ ಅವು $1 ನಮಗೆ ಕೂಡ್ತಾ ಹೋಗ್ತಾವೆ ಪೇಮೆಂಟ್ಗೆ. ಅದು ಪೇಮೆಂಟ್ ಆಗ್ಬೇಕಾರೆ ಆ $1 ಕೂಡ್ತಾ ಹೋಗ್ತದೆ. ಈ $10 ಆಗಿಂದ ಈ ಥರ ಬಂತು. ಇನ್ನು $100 ಆಗ್ಬೇಕು ನೋಡಿರಿ. $100 ಆದಾಗ ನಮಗೆ ಪೇಮೆಂಟ ಖಂಡಿತವಾಗ್ಲೂ ಬರ್ತೈತಿ. ಇದೊಂದು ಖುಷಿ ವಿಚಾರ ನೋಡಿರಿ. ಯಾಕಂದ್ರೆ ಹೈರಾಣ ಭಾಳ ಐತ್ರಿ. ಹುಡುಗರ ಜೊತೆ ನಾವೆಲ್ಲ ಕೆಲಸ ಮಾಡಿಕೊಂಡು ವಿಡಿಯೋಗಳು ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಅದು ಕರೆಕ್ಟ್ ಐತಿಲ್ಲ ಅದನ್ನು ಚೆಕ್ ಮಾಡಿಕೊಂಡು ಸರಿ ಐತಿಲ್ಲೋ, ಹಂಗೈತೋ ಹಿಂಗಿಲ್ಲೋ, ಯಾರು ಏನಂತಾರೋ, ಹೆಂಗೆ ಕಾಮೆಂಟ್ ಹಾಕ್ತಾರೋ, ನಾವು ಕಾಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳಲ್ರಿ. ಯಾಕಂದ್ರೆ ನಾನು ಎಲ್ಲನೂ ಪಾಸಿಟಿವ್ ಆಗಿ ತೊಗೋತೀನಿ. ನಾ ಮಾಡೋ ಕೆಲಸದೊಳಗೆ ನನಗೆ ತೃಪ್ತಿ ಐತಿ, ನನಗೆ ಖುಷಿ ಐತಿ. ಸೊ ನಾ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಸೊ ಎಲ್ಲ ಫ್ರೆಂಡ್ಸ್ಗಳು ಯಾರೆಲ್ಲ ನೋಡ್ಲಿಕ್ಕತ್ತೀರಿ, ಇವತ್ತು ಖುಷಿಯಾದ ವಿಚಾರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಾಯ್ತು. ಸ್ವಲ್ಪ ಲೇಟ್ ಆಯಿತು, ಸಾರಿ ಕೇಳ್ತೀನಿ. ಅದಕ್ಕೆ ಇದನ್ನು ಬಂದ ತಕ್ಷಣ ನಾವು ವಿಡಿಯೋ ಹಾಕಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಹಾಕೋದಾಗಲಿಲ್ಲ. ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೀನಿ. ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ನೋಡಿರಿ. ನೀವು ಎಷ್ಟೆಲ್ಲ ನನಗೆ ಇಲ್ಲಿ ತನಕ ನಂಗೆ ಸಪೋರ್ಟ್ ಮಾಡ್ತಾ ಬಂದಿರಿ, ಈಗಲೂ ನನಗೆ ಅದೇ ಥರ ಸಪೋರ್ಟ್ ಮಾಡಿರಿ. ಜಾಸ್ತಿ ವ್ಯೂಸ್ ಬರಲಿ. ನನ್ನ ವಿಡಿಯೋಗಳನ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕ್ಯೂರಿಯಾಸಿಟಿ ಇರುವಂಥ, ಇಂಟ್ರೆಸ್ಟ್ ಇರುವಂಥ ವಿಡಿಯೋಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಇರ್ತಾವ ಆ ಥರನೇ ನೀವು ನೋಡ್ತಾ ಹೋಗ್ರಿ. ಅದ್ರಾಗ ನನಗೆ ಮಕ್ಕಳು ಸಣ್ಣ ಮಕ್ಕಳು ಅವ ನೋಡ್ರಿ. ಭಾಳ ಅಂದ್ರೆ ಭಾಳ ಎಲ್ಲ ಕೆಲಸ ಮಾಡಿಕೊಂಡು ಮಕ್ಕಳ ಜೊತೆ ವಿಡಿಯೋ ಮಾಡಿಕೊಂಡು ಏನೋ ಮಾಡ್ಲಿಕ್ಕತ್ತೀನಿ. ಈ ಉತ್ತರ ಕರ್ನಾಟಕದ ಈ ಕನ್ನಡತಿಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡೀನಿ. ಸೊ ಆ ಹೋಪ್ಸು ನನಗೈತಿ. ಈಗ $10 ಆಗಿಂದ ಗೂಗಲ್ ಆ್ಯಡ್ಸನ್ ಕಡೆಯಿಂದ ಈ ಥರ ಪಿನ್ ಬಂತು. ಇನ್ನು $100 ಆಗ್ಬೇಕು ನೋಡಿರಿ. $100 ಆಗ್ಬೇಕಾದ್ರೆ ಏನು ಮಾಡಬೇಕು, ನಾನು ಚಲೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೀವು ಕಂಟಿನ್ಯೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋಗಳನ್ನು ನೋಡ್ತಾ ಹೋಗ್ರಿ. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ ನೋಡಿರಿ. ಮೊದಲನೇದಾಗಿ ಯುಗಾದಿ ಹಬ್ಬ ಒಂದು, ಈ ಯುಗಾದಿ ಮೊನ್ನೆ ಯುಗಾದಿ ಹಬ್ಬನೂ ಮಾಡಿದ್ವಿ. ಈ ಯುಗಾದಿ ಹಬ್ಬಕ್ಕೆ ನನಗೊಂದು ಇದೊಂದು ಗಿಫ್ಟ್ ಅನ್ಬೋದು ನೋಡಿರಿ. ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಗಿಫ್ಟ್. ಯುಗಾದಿ ಹಬ್ಬಕ್ಕೆ ಇದೊಂದು ಗಿಫ್ಟ್ ಬಂದೈತೆ ನೋಡಿರಿ. ಭಾಳ ಖುಷಿ ಆಯ್ತು ನನಗೆ. ಸೊ $10 ಆಗಿಂದ ಇಷ್ಟು ಬಂದೈತಂತ. ಇನ್ನು $100 ಆಗ್ಬೇಕಾರೆ ಇನ್ನೇನು ನೀವು ಮನಸ್ಸು ಮಾಡಿದರೆ ಆಗೋದೇನು ತಡರಿ, ಆಗತ್ತೈತಿ. ಖಂಡಿತವಾಗ್ಲೂ ಆಗ್ತೈತೆ ಅಂದ್ಕೊಂಡೀನಿ. ನಾವು ಪ್ರಯತ್ನ ಮಾಡ್ತೀವಿ, ನೀವು ನೋಡ್ತಾ ಹೋಗ್ರಿ. ಹಾಗೆ ಇನ್ನೊಂದು ವಿಷಯ, ಕೆಲವೊಂದು ವಿಡಿಯೋಸ್ ಮಾಡ್ತಿರ್ತೀವಿ. ನೀವು ಒಂದಿಷ್ಟು ಯಾರಾದರೂ ನೋಡಿದವ್ರು ಏನಾದರೂ ಕಾಮೆಂಟ್ ಹಾಕ್ತಿರ್ತೀರಿ. ಎಲ್ಲೆಲ್ಲಾದರೂ ಒಂದು ಸ್ವಲ್ಪ ವೆರಿಫಿಕೇಷನ್ ಇತ್ತು ಅಂದರೆ ನಾನು ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನೀವು ಹೇಳ್ತೀರಿ, ನನಗೆ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ತೀರಿ. ಅದು ಒಳ್ಳೆಯದೇ ಆಗಿರಲಿ ಕೆಟ್ಟದೇ ಇರಲಿ, ನಾವು ಪಾಸಿಟಿವ್ ಆಗಿ ಅದನ್ನು ಸ್ವೀಕಾರ ಮಾಡ್ತೀನಿ. ಸೊ ನೀವು ನನ್ನ ವಿಡಿಯೋಗಳನ್ನ ನೋಡ್ತಾ ಹೋಗಿ. ಓಕೆ, ನನಗೆ ಎಷ್ಟು ತಿಳಿದೈತಿ, ನನಗೇನು ಅನಿಸೈತಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೀನಿ. ಅದೇ ಹೇಳಿದ್ನೆಲ್ಲ, ಫಸ್ಟಿಗೆ ಮಾನಿಟೇಷನ್ ಆನ್ ಆಗ್ಬೇಕಾದ್ರೆ 4000 ವಾಚ್ ಅವರ್ ಇರಬೇಕು, 1000 ಸಬ್ಸ್ಕ್ರೈಬ್ ಇರಬೇಕು. ಮಾನಿಟೇಷನ್ ಆನ್ ಆಗ್ತೈತಿ. ಮಾನಿಟೇಷನ್ ಆನ್ ಆಗಿಂದ $10 ಕೊಡಬೇಕು. $10 ಯಾವ ಥರ ಕೊಡಬೇಕು ಅಂತಂದ್ರೆ, ನಂದು ವಿಡಿಯೋಗಳಿಗೆ ಯಾವ ಥರ ಮಧ್ಯೆ ಬ್ರೇಕ್ ಬರ್ತಾವೆ, ಅಡ್ವರ್ಟೈಸ್ಮೆಂಟ್ಗಳು ಬರ್ತಾವೆ, ಅದರಿಂದ $1 ಕೂಡ್ತಾ ಹೋಗ್ತೈತಿ. ಅದು $10 ಆಗಿಂದ ಈ ಥರ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಪಿನ್ ಬರ್ತೈತಿ. ಇದು ಪಿನ್ ಬಂದಿಂದ ನಾವು ಆ್ಯಕ್ಟಿವಿಟೇಷನ್ ಅಂಥೇಳಿ ವೆರಿಫೈ ಮಾಡೋದಿರ್ತೈತಿ. ಆ ವೆರಿಫೈ ಎಲ್ಲ ನಾವು ಮಾಡಿದ ನಂತರ $100 ಕೊಡಬೇಕಾಗ್ತೈತಿ. $100 ಆಗಿಂದ ನಮಗೆ ಪೇಮೆಂಟ್ ಬರ್ತೈತಿ. ಸೊ ನನಗೆ ಎಷ್ಟು ತಿಳಿದೈತಿ ನಿಮ್ಮ ಜೊತೆ ನಾನು ಅಷ್ಟು ಶೇರ್ ಮಾಡ್ಕೊಂಡು. ಓಕೆ, ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋನು. ನನ್ನ ಮನದ ಮಾತು, ನನ್ನ ಖುಷಿಯಾದ ಮಾತು. ಇವತ್ತಿನ ದಿವಸ ನನಗೆ ಖುಷಿಯಾದ ದಿವಸ ನೋಡಿರಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನನಗೂ ಖುಷಿಯಾಗೈತಿ.
ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊಡಿ. ಮೊದಲು ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಮೊದಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಹೊಸಬ್ರು ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡ್ತಾ ಹೋಗ್ರಿ. ಮೊದಲು ಲೈಕ್ ಕೊಡಿರಿ ವಿಡಿಯೋಕ್ಕೆ. ಓಕೆ, ಬಾಯ್.